ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಶನಿವಾರ ಸ್ಥಿರವಾಸರ, ಶನೈಶ್ಚರನ ವಾರ, ಹಾಗೆ ದ್ವಾದಶಿ ಉಪರಿ ತ್ರಯೋದಶಿ, ಬಹಳ ವಿಶೇಷವಾದ ದಿನ ಕೂಡ ಇವತ್ತಿದೆ. ಎಲ್ಲರಿಗೂ ಕೂಡ ಶನೈಶ್ಚರನ ಒಂದು ಬಾಧೆ, ಸಾಕಷ್ಟು ಜನ ಒದ್ದಾಡ್ತಾ ಇರ್ತೀರಿ. ಶನೈಶ್ಚರ ಬಾಧೆ ಕೊಡಲ್ಲ, ಆದರೆ ನಮ್ಮ ಕರ್ಮವನ್ನು ತೊಳಿತಾ ಇರ್ತಾನೆ. ಆ ಕರ್ಮವನ್ನು ತೊಳೆಯುವಂತಹ ಸಂದರ್ಭದಲ್ಲಿ ನಮಗೆ ತುಂಬ ನೋವಾಗ್ತಾ ಇರುತ್ತೆ. ಕಾಲಿಗೆ ಅಂಟಿರೋ ಮುಳ್ಳನ್ನು ನಾವು ಪಿನ್ನಿಂದ ತೆಗಿತಾ ಇರಬೇಕಾದ್ರೆ ಕಾಲಿಗೆ ತುಂಬ ನೋವಾಗ್ತಾ ಇರುತ್ತೆ. ಆದರೆ ಆ ಮುಳ್ಳು ಆಚೆ ಹೋದ್ಮೇಲೆ ನೋವು ಅನ್ನೋದು ಮರೆತು ಹೋಗುತ್ತೆ. ಹಾಗೆ ಶನೈಶ್ಚರ ನಮ್ಮ ಜೀವನದಲ್ಲಿ 7.5 ಆಗಲಿ, ಅಷ್ಟಮ ಶನಿಯಾಗಲಿ, ಪಂಚಮ ಶನಿಯಾಗಲಿ ಬಂದಾಗ ವಿಪರೀತವಾದ ಬಾಧೆಗಳು, ವಿಪರೀತವಾದ ಹಿಂಸೆಗಳಾಗ್ತಾ ಇರುತ್ತೆ. ಇತ್ತ ಸಾಯೋಕ್ಕಾಗಲ್ಲ, ಅತ್ತ ಬದುಕೋಕ್ಕಾಗಲ್ಲ ಅಂತಹ ಒಂದು ಜೀವನ ಅನುಭವವನ್ನು ಭಗವಂತ ಕೊಡ್ತಾ ಇರ್ತಾನೆ. ಎಲ್ಲರಿಗೂ ಕೂಡ ಶನಿವಾರ ಬಂತು ಅಂದರೆ ಶನೈಶ್ಚರನ ದೇವಸ್ಥಾನಕ್ಕೆ ಹೋಗಿ ಎಳ್ಳುದೀಪ ಹಚ್ಚೋದೊಂದು ಅಭ್ಯಾಸ, ತುಂಬ ಒಳ್ಳೆಯ ಅಭ್ಯಾಸವೇ. ಆದರೆ ಮಾಡೋವಾಗ ನಾವು ನಮ್ಮ ಮನಸ್ಸಿನ ಸ್ಥಿತಿ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಾವು ಎದ್ದು ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಆನಂತರ ಶನೈಶ್ಚರನ ದೇವಾಲಯಕ್ಕೆ ಹೋದರೆ ಖಂಡಿತವಾಗಲೂ ಶನೈಶ್ಚರ ನಮ್ಮ ಬಾಧೆಗಳನ್ನು ನಿವಾರಣೆ ಮಾಡ್ತಾನೆ. ಆದರೆ ನಾವು ಮಾಡೋದೇನಪ್ಪ ಅಂತಂದರೆ, ಮನೆಯಲ್ಲಿ ತಂದೆ ತಾಯಿಗಳಿಗೆ ಅಗೌರವವನ್ನು ಕೊಡೋದು, ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಶೋಷಣೆ ಮಾಡೋದು, ಅಲ್ಲಿ ಹೋಗಿ ಶನೈಶ್ಚರನಿಗೆ ನಮಸ್ಕಾರ ಮಾಡಿದ್ರೆ ಶನೈಶ್ಚರ ಧರ್ಮದ ರಕ್ಷಕ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರ ಜೊತೆಯಲ್ಲಿ ಸದಾಕಾಲ ನಿಂತು ಅವರ ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥವನು ಶನೈಶ್ಚರ. ಅದರಿಂದ ಬಹಳ ಮುಖ್ಯವಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡುವಂತಹದ್ದು ಮೊದಲನೇ ಪಾಠ ಶನೈಶ್ಚರ ಕಲಿಸ್ಕೊಡುವಂಥದ್ದು. ಅದನ್ನು ಮೊದಲು ಮಾಡಿ. ಹಾಗೆ ಈ ಬಾಧೆ ಅನುಭವಿಸ್ತಾ ಇರ್ತೀರ, ಯಾವಾಗ ಏನು ಮಾಡಿಬಿಟ್ಟಿರ್ತೀರೋ, ಇವಾಗ ನೀವು ಎಷ್ಟೇ ಗೌರವ ಕೊಟ್ಟರು ಅಪ್ಪ ಅಮ್ಮ ಇಲ್ಲ, ಅಪ್ಪ ಅಮ್ಮ ಹೊಟ್ಟೋಗಿರ್ತಾರೆ, ಅಪ್ಪ ಅಮ್ಮಂಗೆ ಗೌರವ ಕೊಟ್ಟಾಗೋಗಿದೆ, ಇವಾಗ ಏನು ಮಾಡೋದು? ಫೋಟೋ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತೀವಿ, ಆದರೆ ಪ್ರಯೋಜನಕ್ಕೆ ಬರಲ್ಲ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಏನಪ್ಪ ಇದಕ್ಕೆ ಪರಿಹಾರ ಅಂತಂದರೆ, ಒಂದು ಸಣ್ಣ ತಾಮ್ರದ ಬಿಂದಿಗೆ ತಗೊಳ್ಳಿ. 1/4 kg, ಅರ್ಧ kg, 1 kg ಬಿಂದಿಗೆ ತಗೊಳ್ಳಿ. ಆ ಬಿಂದಿಗೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಮುಕ್ಕಾಲಿಗಿನ್ನ ಜಾಸ್ತಿ ಭಾಗ ನೀರನ್ನು ಹಾಕ್ಕೊಳ್ಳಿ. ಅದಕ್ಕೆ ಒಂದು 1/4 ಲೋಟದಷ್ಟು ಮೊಸರಿಗೆ ಚೆನ್ನಾಗಿ ನೀರು ಮಿಕ್ಸ್ ಮಾಡಿಕೊಂಡು 1.5 ಲೋಟ 2 ಲೋಟದಷ್ಟು ಮಜ್ಜಿಗೆ ಥರ ಮಾಡಿಕೊಳ್ಳಿ. ಅದರಲ್ಲಿ ಈ ಕೆನೆ ಬರಬಾರ್ದು, ಅಥವಾ ನೀವು ಮಿಕ್ಸಿ ಹಾಕಿ ಕಡ್ದು ಬಿಡ್ತೀರಿ ಅಂತಂದರೆ ಇನ್ನೂ ಸಂತೋಷ. ಆ ರೀತಿ ಮಾಡಿದಂತಹ ಮಜ್ಜಿಗೆಯನ್ನು ಈ ತಾಮ್ರದ ಬಿಂದಿಗೆಯ ನೀರಿಗೆ ಹಾಕ್ಕೊಂಡು ಏನು ಮಾಡಬೇಕು ಅಂದರೆ, ಸೀದಾ ಅಶ್ವತ್ಥಕಟ್ಟೆಗೆ ಹೋಗಿ ಆ ತಾಮ್ರದ ಬಿಂದಿಗೆಯನ್ನು ಕೈಯಲ್ಲಿ ಹಿಡ್ಕೊಂಡು ಅರಳಿ ವೃಕ್ಷದ ಬಳಿ ನಿಂತ್ಕೊಳ್ಳಿ. ಅರಳಿ ವೃಕ್ಷದ ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು? ನಮ್ಮ ಪೂರ್ವಜರು ಯಾರ್ಯಾರು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದ ನೋವುಗಳನ್ನು ಅನುಭವಿಸಿದರೋ, ಹಾಗೆ ನಾನು ನಮ್ಮ ಹಿರಿಯರಿಗೆ ಯಾವುದೇ ವಿಧವಾದ ಅಗೌರವವನ್ನು ಕೊಟ್ಟು ಅಪರಾಧವನ್ನು ಮಾಡಿದನೋ ಆ ಎಲ್ಲ ಅಪರಾಧವನ್ನು ಕ್ಷಮಿಸಿ, ನನ್ನ ಮೇಲೆ ಇರತಕ್ಕಂತಹ ಯಾವುದೇ ವಿಧವಾದ ಕ್ರೂರ ದೃಷ್ಟಿಗಳಾಗಲಿ, ತಾಪತ್ರಯಗಳಾಗಲಿ ಎಲ್ಲವೂ ನಿವಾರಣೆ ಮಾಡಿ ಉದ್ಧಾರ ಮಾಡು ಅಂತ ಹೇಳಿ ನಿಂತ ಜಾಗದಲ್ಲಿ 3 ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಪೂರ್ವ ದಿಕ್ಕು ನೋಡ್ತಾ ಸೂರ್ಯದೇವನಿಗೆ ನಮಸ್ಕಾರ ಮಾಡಿಕೊಂಡು ಆ ಅರಳಿ ವೃಕ್ಷದ ಬೇರು ಭಾಗದಲ್ಲಿ ಆ ಬಿಂದಿಗೆಯ ನೀರನ್ನು ಸುರಿದ್ಬಿಟ್ಟು ಬಿಂದಿಗೆ ಪಕ್ಕಕ್ಕೆ ಇಟ್ಬಿಟ್ಟು 9 ಪ್ರದಕ್ಷಿಣೆಯನ್ನು ಹಾಕಿ. ಪ್ರದಕ್ಷಿಣೆ ಹಾಕಬೇಕಾದ್ರೆ ಶನೈಶ್ಚರ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಅಂತ 8 ಸಲ ಆಗಲಿ, 28 ಸಲ ಆಗಲಿ, 108 ಸಲ ಆಗಲಿ ಮಂತ್ರ ಜಪವನ್ನು ಮಾಡಿಕೊಳ್ಳಿ. ಅದಾದ ನಂತರ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ನಿಮಗೆ ಹೇಳಕ್ಕೆ ಬಂದರೆ ತುಂಬ ಸಂತೋಷ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಶ್ಲೋಕ ಇದು. ಸಂಪೂರ್ಣ ಶ್ಲೋಕ
ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಶ್ಲೋಕ. ನಿಮ್ಗೆ ಇಷ್ಟು ಶ್ಲೋಕ ಹೇಳಕ್ಕೆ ಬರ್ತಾ ಇಲ್ಲ ಅಂದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಳ್ತಾ 9 ಪ್ರದಕ್ಷಿಣೆಯನ್ನು ಮಾಡಿ ಮತ್ತೊಮ್ಮೆ ಅರಳಿ ವೃಕ್ಷವನ್ನು ಮುಟ್ಟಿ ಪ್ರಾರ್ಥನೆ ಮಾಡಿಕೊಂಡು, ನಿಮಗೆ ಯಾರಾದರೂ ಕೆಟ್ಟದಾಗಿ ಬೈತಾ ಇದ್ದಾರಾ, ಅಥವಾ ನಿಮಗೆ ತುಂಬ ಅವಮಾನ ಮಾಡ್ತಾ ಇದ್ದಾರಾ, ಅಥವಾ ನಿಮಗೇನೋ ಅವತ್ತಿನ ದಿನ ಏನೋ ಒಂದು ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಏನೋ ಕಾಡ್ತಾ ಇದೆಯಾ, ಎಲ್ಲೋ ಉತ್ತರ ಕೊಡಬೇಕಾ, ಅಥವಾ ಇನ್ಯಾರಿಗೋ ದುಡ್ಡು ಕೊಡಬೇಕಾ, ಅಥವಾ ಇನ್ಯಾರಿಂದಲೋ ದುಡ್ಡು ನಿಮಗೆ ಬರಬೇಕಾ, ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡಿಕೊಂಡು ಆ ಅರಳಿ ವೃಕ್ಷದ ಬುಡದಲ್ಲಿರ್ತಕ್ಕಂತಹ ಒಂದು ಚೂರು ಮಣ್ಣನ್ನು ಹಣೆಗೆ ತಾಕಿಸ್ಕೊಂಡು ಮನೆಗೆ ಬರೋದು ಅಭ್ಯಾಸ ಮಾಡಿ. ಹೀಗೆ ಸಾಧ್ಯ ಆದರೆ ಪ್ರತಿನಿತ್ಯ ಮಾಡಿ. ಇಲ್ಲದೇ ಇದ್ದರೆ ಎಸ್ಪೆಷಲಿ ಶನಿ ದಶೆ ಇರತಕ್ಕಂಥವರು, ಶನೈಶ್ಚರ 7.5, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಇರೋವಂಥವ್ರು ಯಾರೇ ಆಗಲಿ ಇದನ್ನು ಪ್ರತಿನಿತ್ಯ ಮಾಡಿದ್ರೆ ತುಂಬ ಸಂತೋಷ. ಪ್ರತಿನಿತ್ಯ ಆಗಲಿಲ್ಲ ಅಂತಂದರೆ ಪ್ರತಿ ಶನಿವಾರಗಳಲ್ಲಿ ಇದನ್ನು ಮಾಡ್ತಾ ಬನ್ನಿ. ಹಾಗೆ ನಾನು ಹೇಳಿಕೊಟ್ಟಿದ್ದೀನಿ, ಯಾರಾದರೂ ಬಡವರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ನಿಮ್ಮ ಕೈಲಾದಷ್ಟು ಬಟ್ಟೆಗಳನ್ನಾಗಲಿ ಅನ್ನವನ್ನಾಗಲಿ ದಾನ ಮಾಡ್ತಾ ಬನ್ನಿ. ಶನಿವಾರಗಳಲ್ಲಿ ದಾನವನ್ನು ಮಾಡಿದ್ರೆ ಬಹಳ ಶ್ರೇಷ್ಠವಾದ ಫಲವನ್ನು ನೀವು ಪಡ್ಕೊಳ್ತೀರಿ. ಹಾಗೆ ಶನಿವಾರಗಳಲ್ಲಿ ಹಸು ಗೋಮಾತೆಗೆ ಪೂಜೆಯನ್ನು ಮಾಡಿ ಗೋಗ್ರಾಸವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಅದರಲ್ಲಿ ಹಸಿರು ಹುಲ್ಲೇನಾದ್ರು ಸಿಕ್ಕಿದ್ರೆ, ಗರಿಕೆ ಹುಲ್ಲು, ಆ ರೀತಿಯಾದ ಹುಲ್ಲು ಸಿಕ್ಕಿದ್ರೆ ಹಸುವಿಗೆ ಕೊಡೋದ್ರಿಂದ ಬಹಳ ಶನೈಶ್ಚರನ ತೃಪ್ತನಾಗ್ತಾನೆ. ಶನೈಶ್ಚರನ ಬಾಧೆಗಳನ್ನು ನಿವಾರಣೆ ಮಾಡಿಕೊಂಡು ನಾವು ಆನಂದವಾದ ಜೀವನವನ್ನು ನಡೆಸೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿ ತಿಳಿಸ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗುರುಪೌರ್ಣಮಿಯ ಶುಭ ಸಂದರ್ಭ. ನೀವೇ ಸ್ವತಃ ಶಿರಡಿ ಸಾಯಿನಾಥರ ವಿಗ್ರಹಕ್ಕೆ ಹಾಗೂ ದತ್ತನ ಪಾದುಕೆಗಳಿಗೆ ಅಭಿಷೇಕ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ದತ್ತಾತ್ರೇಯ ಮೂಲಮಂತ್ರ ಹೋಮ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿಯೊಬ್ಬರು ಯಾರು ಸೇವೆಯಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕೂಡ ಪಾದುಕೆಗಳನ್ನು ಪ್ರಸಾದ ರೂಪದಲ್ಲಿ ಕೊಡಲಾಗುತ್ತೆ. ಎಲ್ಲರೂ ಬಂದು ಭಾಗವಹಿಸಿ ದತ್ತನ ವನದುರ್ಗಾ ಮಾತೆಯ ಕೃಪಾಶೀರ್ವಾದದಲ್ಲಿ ಮಿಂದು ಧನ್ಯರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.